ಇಂದು ಮೈಸೂರಿನಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಎಚ್ವಿ ರಾಜೀವ್ ರವರು ತಮ್ಮ ಅಪಾರ ಬೆಂಬಲಿಗರ ಜೊತೆ ಮಾಜಿ ಮೇಯರ್ ಆರ್ ಲಿಂಗಪ್ಪ ಹಾಗೂ ಕೆಆರ್ ಕ್ಷೇತ್ರದ ಜೆಡಿಎಸ್ ಮುಖಂಡ ಕೆವಿ ಮಲ್ಲೇಶ್ ರವರು ತಮ್ಮ ಅಪಾರ ಬೆಂಬಲಿಗರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಇಂದು ಕಾಂಗ್ರೆಸ್ ಸೇರ್ಪಡೆಯಾದರು. ಕೆವಿ ಮಲ್ಲೇಶ್ ರವರು, ಬ್ರಾಹ್ಮಣ ಸಮಾಜದ ಮುಖಂಡರಾದಂತಹ ನಟರಾಜ್ ಜೋಯಿಸ್ ರವರು, ರಘುರಾಮ್ ವಾಜಪೇಯಿ ರವರು, ಗ್ರಾಜ್ಯುಯೇಟ್ ಬ್ಯಾಂಕ್ನ ನಿರ್ದೇಶಕರಾದಂತಹ ಶ್ರೀನಿವಾಸ್ ರವರು, ಜಯಂತ್ ರವರು, ರಾಮ್ ಪ್ರಸಾದ್ ಅವರು, ಹೀಗೆ ಸಾವಿರಾರು ಬೆಂಬಲಿಗರೊಂದಿಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಈ ವೇದಿಕೆಯಲ್ಲಿ ಸೇರ್ಪಡೆಯಾಗಲಿಕ್ಕೆ ಅತ್ಯಂತ ಸಂತೋಷ ಆಗ್ತಿದೆ ಅನ್ನುವಂಥ ಮಾತನ್ನ ಮೊದಲಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ನಾನು ಇಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಒಂದು ಪ್ರಶ್ನೆ ಇದೆ. 3 ದಶಕಗಳಿಂದ ಸಮಾಜದಲ್ಲಿ ಕೆಲಸ ಮಾಡಿದಂಥವನು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರುವ ವಿಚಾರ ಏನಿದೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನ ನನ್ನ ಕಳೆದ ಕೆಲವು ತಿಂಗಳಿಂದ ಮಾತಾಡುವಂಥ ಸನ್ನಿವೇಶದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. 3 ದಶಕಗಳಿಂದ ಸಮಾಜದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಪರಿಸರ ಸಂರಕ್ಷಣೆ ಇರ್ಬೋದು, ಸ್ವಚ್ಛ ಭಾರತ್ ಇರ್ಬೋದು, ಸಾಮಾಜಿಕ ಕ್ಷೇತ್ರದ ಕೆಲಸ ಇರ್ಬೋದು, ಶಿಕ್ಷಣ ಕ್ಷೇತ್ರದ ಕೆಲಸ ಇರ್ಬೋದು, ಧಾರ್ಮಿಕ ಕೆಲಸಗಳಿರ್ಬೋದು, ರಾಜಕೀಯ ಕ್ಷೇತ್ರದ ಸಂಘಟನೆಯನ್ನ ನಿರಂತರವಾಗಿ ಮಾಡಿ ಬಂದಂಥವ್ನು ನಾನು. ಆದರೆ ನಾನಿದ್ದಂಥ ಪಕ್ಷದಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡಿದಾಗ್ಯೂ ಕೂಡ ಅದಕ್ಕೆ ಸಿಗಬೇಕಾದಂಥ ಮಾನ್ಯತೆ ಸಿಕ್ಕಲಿಲ್ಲ. ನನಗೆ ಸ್ಥಾನ ಸಿಗಬೇಕು ಅಂತಲ್ಲ, ಗೌರವ ಸಿಗಬೇಕಾದಂತೂ ಸಿಕ್ಕಿಲ್ಲ ಅನ್ನುವಂಥ ನೋವು ನನ್ನ ಜೊತೆ ಅನಿಸ್ತಾ ಇತ್ತು. ಇದ್ರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಧಾನದಿಂದ ನೆಮ್ಮದಿಯಿಂದ ಬದುಕಬೇಕಾದಂಥ ಯೋಜನೆಗಳು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ನಮ್ಮ ಇದೇ ಜಿಲ್ಲೆಯ ತವರು ಜಿಲ್ಲೆಯ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರು ಚುನಾವಣೆಗೆ ಮೊದಲು ಏನೆಲ್ಲ ಘೋಷಣೆಗಳನ್ನ ಮಾಡಿದ್ರೋ ಅದನ್ನ ಯಾವುದೇ ಸರ್ಕಾರ ಬಂದ್ರೆ ಚುನಾವಣೆ ಬರುವ ಹೊತ್ತಿಗೆ ಅದನ್ನ ಅನುಷ್ಠಾನಕ್ಕೆ ತರೋದನ್ನ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಆದರೆ ನುಡಿದಂತೆ ನಡೆಯುವ, ನಡೆದಂತೆ ನಡೆಯುವ, ಹೇಳಿದಂತೆ ನಡೆಯುವ ಏಕಮೇವ ಮುಖ್ಯಮಂತ್ರಿಯನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಪಂಚ ಗ್ಯಾರಂಟಿಗಳನ್ನ ಕಟ್ಟ ಕಡೆಯ ಬಡವನಿಗೆ ಅವನಿರ್ತಕ್ಕಂಥ ಒಂದು ಮನೆಯಲ್ಲಿ ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಿ ಮಲಗದಾಗ ನಿದ್ದೆ ಬರುವಂತ ಆತಂಕವಿಲ್ಲದ ಬದುಕಾಗಬೇಕು ಅನ್ನುವಂಥ ಚಿಂತನೆಯನ್ನ ಯೋಜನೆಗಳನ್ನ ಹೇಳಿದಾಗ ಎಲ್ಲರೂ ಕೂಡ ಟೀಕೆ ಮಾಡಿದ್ರು. ಇದು ಚುನಾವಣೆಗಾಗಿ ಗೆಲ್ಲಿಕ್ಕಾಗಿ ಹೇಳಿದಂತ ಇದು ಪೊಳ್ಳು ಭರವಸೆ ಅಂತ ಹೇಳಿದ್ರು. ಇವತ್ತು ಈ ವೇದಿಕೆ ಮುಖಾಂತರ ನಾನು ಸೇರ್ಲಿಕ್ಕೆ ಕಾರಣ ಆದಂಥದ್ದು ಆ 5 ಯೋಜನೆಗಳ ಅನುಷ್ಠಾನವನ್ನ ಮಾಡದ ರೀತಿ ಹೃದಯಕ್ಕೆ ಮುಟ್ಟಿ ಬಡವರ ಧ್ವನಿಯಾಗಿರ್ತಕ್ಕಂಥ ಸರ್ಕಾರದಲ್ಲಿ ಪಕ್ಷದಲ್ಲಿ ನನ್ನ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನ ಇಟ್ಟುಕೊಂಡು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರನ್ನು ಸಂಘಟಿಸಿಕೊಂಡು ಈ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದ ಸನ್ನಿವೇಶದಲ್ಲಿ ನಾನು ಸೇರಬೇಕು ಅನ್ನುವಂಥ ನಿರ್ಣಯವನ್ನ ನಾನು ನಮ್ಮೆಲ್ಲ ಮಿತ್ರರು ಮಾಡಿದ್ವಿ.